ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ವಿಡಿಯೋನ ಜೊತೆ ಬಂದಿದ್ದೀನಿ ನೋಡಿ. ನಾನು ತುಂಬ ದಿವಸದಿಂದ ಸೀರೆ ಕುಚ್ಚಿನ ಜೊತೆಗೆ ಬಂದಿಲ್ಲ, ಇವತ್ತು ಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಬಂದು ಪಲ್ಲು. ಇದು ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಅಲ್ಲ, ಕಾಟನ್ ಸ್ಯಾರಿ ನೋಡಿ. ಇದೆಲ್ಲ ಬಾಡಿ, ಇದೆಲ್ಲ ಪಲ್ಲು. ಇದಕ್ಕೆ ನಾನು ಸಿಂಪಲ್ಲಾಗಿ ಬೇಗ ಕ್ಲಿಕ್ಕಾಗಿ ಹಾಕೋಂಥದ್ದೊಂದು, ಮತ್ತು ಬೀಡ್ಸ್ ಇಲ್ಲ, ವಿತೌಟ್ ಬೀಡ್ಸು, ಕುಚ್ಚಿಲ್ಲ, ವಿತೌಟ್ ಕುಚ್ಚು. ಈ ಥರ ಕುಚ್ಚಬೇಕಂತೆ, ಈ ಥರ ಕ್ರೋಶ ಕುಚ್ಚು ಹಾಕ್ಕೊಡ್ಬೇಕಂತೆ, ವರ್ಕ್ ಮಾಡಿಕೊಡ್ಬೇಕು ಕ್ರೋಶದ್ದು. ನಮ್ಮ ಫ್ರೆಂಡ್ಗೆ ಹೇಳಿದ್ದಾರೆ, ಅವ್ರಿಗೆ ವರ್ಕು ಬೀಡ್ಸ್ ಇಷ್ಟ ಆಗಲ್ಲ, ಕುಚ್ಚು ಇಷ್ಟ ಆಗಲ್ಲ, ಪ್ಲೈನಾಗಿ ಹಾಕ್ಕೊಡ್ಬೇಕಂತೆ. ಅದಕ್ಕೆ ಬಂದಿದ್ದೀನಿ ತೋರ್ಸೋಕ್ಕೆ, ಬನ್ನಿ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮಾಮೂಲಿನ ತೊಗೊಳಂಗೆ 8ನೇ ನಂಬರು ಕ್ರೋಶ ತೊಗೊಂಡಿದ್ದೀನಿ. 7 ಎಳೆ ದಾರ ಸುತ್ತು ಇಟ್ಕೊಂಡಿದ್ದೀನಿ. ಒಂದೇ ಕಲರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚುಚ್ಚಿ ನಾಟ್ ಹಾಕಿಟ್ಕೊತೀನಿ ನೋಡಿ. ಇನ್ನೊಂದು ನಾಟ್ ಹಾಕ್ಕೊತೀನಿ, ಸಿಂಗಲ್ ನಾಟು ಹಾಕ್ಕೊಂಡಾಯಿತು. ಈಗ ನೋಡಿ, 2 ಚೈನ್ ಹಾಕ್ಕೊತೀನಿ. ಈಗ 2 ಚೈನ್ ಹಾಕ್ಕೊಂಡು ಕಂಬಗಳು ಮಾಡ್ಕೊತೀನಿ. 1 2 ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಪಕ್ಕದಲ್ಲೇ ಈ ಥರ 2ರಲ್ಲೊಂದು 2ರಲ್ಲೊಂದು, ಮತ್ತೆ ನೋಡಿ ಸೂಜಿ ಮೇಲೆ ದಾರ ತೊಗೋಬೇಕು, ಪಕ್ಕದಲ್ಲೇ ಸೂಜಿ ಹಾಕಿ ದಾರ ಅಂತಂದು 2ರಲ್ಲೊಂದು 2ರಲ್ಲೊಂದು. ಇದು ತುಂಬ ಸಿಂಪಲಾಗೂ ಕಾಣಿಸುತ್ತೆ, ತುಂಬ ಹಾಕೋಕ್ಕೂ ಈಜಿ, ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡೋಕ್ಕೆ. ನಾನು ಅದಕ್ಕೆ ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕಡಿಮೆ ಕಂಬ ಹಾಕ್ಕೊಂಡ್ರೆ ಮೇಲ್ಗಡೆ ವರ್ಕು ಜಾಸ್ತಿ ದೊಡ್ಡದಾಗುತ್ತೆ. ಅದಕ್ಕೆ ಇದರಲ್ಲಿ 5-6 ಕಂಬ ಹಾಕೋಬೇಕು ನೋಡಿ. ನಾನೀಗ ಎಷ್ಟು, ಇದು 5 ಕಂಬ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಂಬ ಹಾಕ್ಕೊತೀನಿ ಪಕ್ಕದಲ್ಲೇ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಬಿಟ್ಟಿದ್ದೀನಿ ನಾನು. ಅದು ಬಿಟ್ಟು ನೋಡಿ 6 ಕಂಬ ಹಾಕ್ಕೊಂಡಿದ್ದೀನಿ. 6 ಕಂಬ ಹಾಕ್ಕೊಂಡು ಮತ್ತು 4-5 ಚೈನ್ ಹಾಕೋಬೇಕು. ನೋಡ್ತೀನಿ ಲೆಂತ್ ಎಷ್ಟು ಬರುತ್ತೆ ಅಂತ. 2 3 4 ಲೆಂತು ಕಡಿಮೆ ಬರುತ್ತೆ. ಇನ್ನೊಂದು ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು ಸ್ವಲ್ಪ ನೋಡಿ ಸೀರೆನ ಈ ಥರ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಚೈನ್ ಹಾಕಿದ್ನಲ್ಲ 2 ಚೈನು, ಆ ಮೇಲ್ಗಡೆ ಕಾಣಿಸುತ್ತೆ ಹೋಲು, ಆ ಹೋಲ್ಗೆ ಹೋಗಿ ಸಿಂಗಲ್ ಲಾಕ್ ಮಾಡ್ತೀನಿ ನಾನು ನೋಡಿ. ಈ ಥರ ಸಿಂಗಲ್ ಲಾಕ್ ಮಾಡಿ, ಮತ್ತು ಇಲ್ಲಿಗೊಂದು ಬೀಡ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರಿಗೆ ಬೀಡ್ಸ್ ಬೇಡವಂತೆ, ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ 2 ಚೈನ್ ಹಾಕ್ಕೊತೀನಿ ನೋಡಿ. ಈ ಥರ ಹಿಂಗೆ 2 ಚೈನ್ ಹಾಕಿ, ಮತ್ತು ಇಲ್ಲಿ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಈ ಚೈನ್ ಹಾಕಿದ್ದೀನಲ್ಲ, 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಆ ಮನೆ ಒಳಗೆ ಹೋಗಿ ನೋಡಿ, ಹಿಂಗೆ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಒಳಗೋಗಿ ದಾರ ಅಂತಂದು 2ರಲ್ಲೊಂದು 2ರಲ್ಲೊಂದು ನೋಡಿ, 2ರಲ್ಲೊಂದು, ಈ ಥರ 2ರಲ್ಲೊಂದು ಮಾಡ್ಕೋಬೇಕು. ಸರಿ, ನಾನು ಮಾತಾಡ್ತಾ 2ರಲ್ಲೊಂದು 3 ಕಂಬ ಹಾಕ್ಬಿಟ್ಟೆ. ಈಗ ನೋಡಿ 2 ಚೈನು, 1 ಕಂಬ ಇದೆ. ಈಗ 3 ಚೈನ್ ಹಾಕ್ಕೊತೀನಿ, ಮತ್ತು ಪಿಕೋಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇಲ್ಲಿ 2 ಚೈನು, ಕಂಬದ ಮಧ್ಯ ಹೋಲಿದೆ ನೋಡಿ, ಆ ಹೋಲ್ಗೆ ಹೋಗಿ ದಾರ ಅಂತಂದು ಸಿಂಗಲ್ ಲಾಕು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು, ಮತ್ತೆ ಹೋಗಿ 2ರಲ್ಲೊಂದು ಈಗ ಮತ್ತೆ 3 ಚೈನ್ ಹಾಕೋಬೇಕು. ಮತ್ತು ಈಗ ಹಾಕಿದ್ನಲ್ಲ ಕಂಬ, ಆ ಕಂಬದೊಳಗಡೆ ಹೋಗಿ ಸಿಂಗಲ್ ಲಾಕ್ ಮಾಡಬೇಕು ನೋಡಿ. ಈ ಥರ 2 ಪಿಕೋಟ್ ಆಗಿದೆ. ಹಾಕಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸ್ನೇಹಿತರೆ. 5 ಕಂಬ ಹಾಕಿ 5 ಪಿಕೋಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಈ ಥರ 5 ಪಿಕೋಟ್ ಬಂದಿದೆ. ಈಗ ಒಂದು ಕಂಬ ಮಾಡ್ಕೊತೀನಿ. ಈಗ ಇದನ್ನು ಪಿಕೋಟ್ ಮಾಡಲ್ಲ. ಈಗ ಸೂಜಿ ಮೇಲೆ ದಾರ ತೊಗೊಂಡು ಈಗ ನೋಡಿ ಈ ಥರ ಒಂದು ಕಂಬ ಮಾಡ್ಕೊತೀನಿ. ಈ ಥರ ಕಂಬ ಮಾಡಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈಗ ನೋಡಿ, ಇದು ಎಲ್ಲಿಗೆ ಬರುತ್ತೆ ನೋಡಿ, ಸ್ವಲ್ಪ ಹೀಗೆ ಒಂದು 4 ಚೈನ್ ಹಾಕ್ಕೊಂಡ್ರೆ ಬರುತ್ತಲ್ಲ, ಅಷ್ಟು ಗ್ಯಾಪ್ಗೆ ಕಂಬ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಬಾರ್ಡ್ರು ಅಂದ್ಬಿಟ್ಟು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಒಂದು 5 ಬೀಡ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. 5 ವರ್ಕ್ ಮಾಡಿದ್ದೀನಿ. ಈ ಥರ ಹಾಕ್ಕೊಂಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಲ್ಲ ಫುಲ್ ಹಾಕ್ಕೊಂಡು ಬಂದಿದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು 2 ಬೀಡ್ಸ್ ಆಗುತ್ತೆ ನೋಡಿ. ಇನ್ನೊಂದು 2 ಆಗುತ್ತೆ. ಇದೊಂದು 2 ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ 6 ಕಂಬಗಳು ಹಾಕ್ಕೊಂಡಾಗಿದೆ. 5 ಚೈನ್ ಹಾಕೋತೀನಿ. 1 2 3 4 5 ನೋಡಿ. ಹಿಂಗೆ ಸೀರೆ ಸ್ವಲ್ಪ ಉಲ್ಟಾ ತಿರುಗಿಸಿ ಇಲ್ಲಿಗೆ ಫಸ್ಟ್ 1ನೇ ಕಂಬಕ್ಕೆ ಲಾಕ್ ಮಾಡಬೇಕು, ಸಿಂಗಲ್ ಲಾಕು ನೋಡಿ. ಮತ್ತೆ 2 ಚೈನ್ ಹಾಕೋತೀನಿ. ಬೀಡ್ಸ್ ಏನು ಹಾಕ್ತಿಲ್ಲ, 2 ಚೈನ್ ಹಾಕೋತೀನಿ. 1 2 ನೋಡಿ. ಮತ್ತೆ ಸೀದಾ ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಕಂಬ ಮಾಡ್ಕೋತೀನಿ. ಈಗ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ 1 ನೋಡಿ, 2ರಲ್ಲಿ 1 ಈ ಥರ. ಮತ್ತು ಈಗ 3 ಚೈನ್ ಹಾಕೋತೀನಿ. 2 ಆಯಿತು, 3. ಈಗ ನೋಡಿ, ಈ ಕಂಬದ ಮಧ್ಯೆ ಹೋಲ್ ಇರುತ್ತೆ. ಆ ಹೋಲ್ಗೆ ಹೋಗಿ ಹೀಗೆ ಸಿಂಗಲ್ ದಾರ ತಂದು ಲಾಕ್ ಮಾಡ್ಕೋಬೇಕು. ಹಿಂಗೆ ಸಿಂಗಲ್ ಲಾಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ 5 ಚೈನ್ ಹಾಕಿರ್ತೀನಲ್ಲ ಮನೆ ಒಳಗೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು 1 2 3. ಮತ್ತು ಇಲ್ಲಿ ಈ ಕಂಬದ ಮಧ್ಯೆ ಹೋಲ್ ಇರುತ್ತೆ ನೋಡಿ. ಒಂದೊಂದು ಕಂಬ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು. ಅಲ್ಲಿಗೆ ಒಂದು ಪಿಕೋಟ್ ಆಗುತ್ತೆ ನೋಡಿ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು, ಒಳಗಡೆ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. 3 ಚೈನ್ ಹಾಕೋಬೇಕು. 4 ಹಾಕ್ಕೊಂಡಿದ್ದೆ. ಅದಕ್ಕೆ 3 ಚೈನ್ ಹಾಕ್ಕೊಂಡು ಈ ಒಳಗಡೆ ಮಾಮೂಲಿ ಹಿಂಗೆ ಒಳಗಡೆ ಹೋಗೋದು, ಸಿಂಗಲ್ ಲಾಕ್ ಹಾಕ್ಕೊಂಡು ಪಿಕೋಟ್ ಮಾಡ್ಕೊಳ್ಳೋದು. ಹಿಂಗೆ 3 ಆಗವೆ, ಇನ್ನು 2 ಹಾಕ್ಕೋತೀನಿ ನೋಡಿ. ಈ ಥರ 5 ಪಿಕೋಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಕಂಬ ಹಾಕ್ಕೋತೀನಿ, ಡಬಲ್ ಕಂಬ. ಈ ಕಡೆ 2 ಚೈನ್ ಹಾಕ್ಕೊಂಡಿದ್ದೀನಲ್ವ, ಈ ಕಡೆ ಒಂದು ಕಂಬ ಹಾಕ್ಕೋಬೇಕು. ಈಗ ಒಂದು ಕಂಬ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಹೋಗಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಚುಚ್ಚಿ ಸೂಜಿನ ದಾರನ ತಂದು 2ರಲ್ಲಿ 1 2ರಲ್ಲಿ 1 ನೋಡಿ. ಈ ಥರ ಪಕ್ಕದಲ್ಲೇ ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆ ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತೊಗೋಬೇಕು. ಹಿಂಗೆ ಒಂದೇ ಜಾಗಕ್ಕೆ ಹಾಕೋಂಗಿಲ್ಲ, ಪಕ್ಕಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದೊಂಚೂರು ಹಿಂಗೆ ಹಾಕೋಬೇಕು. ಹಿಂಗೆ 6 ಕಂಬ ಹಾಕ್ಕೋತೀನಿ. 6 ಕಂಬ ಹಾಕ್ಕೊಂಡು ಮಾಮೂಲಿ 5 ಚೈನ್ ಹಾಕೋಬೇಕು ನೋಡಿ ಸ್ನೇಹಿತರೆ. ಹಾಕಾಯಿತು. ಈಗ ಎಂಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಇಲ್ಲೊಂದು ಡಬಲ್ಲು ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಇಲ್ಲಿಗೆ ನೋಡಿ, ಇಲ್ಲಿ ಲಾಕ್ ಮಾಡ್ತೀನಿ. ಇಲ್ಲೂ ಡಬಲ್ ಕಂಬ ಹಾಕ್ಕೊಂಡೆ ಲಾಕ್ ಮಾಡ್ತೀನಿ. ಹಾಗಾದರೆ ಅದು ನೀಟಾಗಿ ಕಾಣಿಸುತ್ತೆ. ವರ್ಕು ಇಲ್ದಾರೆ ನೀಟಾಗಿ ಕಾಣಿಸಲ್ಲ. ಇದ್ರ ಪಕ್ಕಕ್ಕೆ 2 ಡಬಲ್ ಕಂಬ ಹಾಕಿ ದಾರನ ಕಟ್ ಮಾಡೋಣ ನೋಡಿ. 2 ಕಂಬ ಆಯಿತು. 2 ಚೈನ್ ಹಾಕ್ಬಿಟ್ಟು ದಾರನ ಹಿಂಗೆ ಬಿಟ್ಟು ಕಟ್ ಮಾಡೋಣ ನೋಡಿ. ಇಷ್ಟುದ್ದ ದಾರ ಬಿಟ್ಟು ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಸೂಜಿ ಎಳ್ಕೊಂಡ್ರೆ ಇದು ನಾಟ್ ಆಯ್ತಿದ್ದು ನೋಡಿ. ಎಳೆದ್ರೂ ಬರಲ್ಲ. ಇದನ್ನೇನು ಮಾಡಬೇಕು ಅಂದರೆ ಈಗ ಇನ್ನೊಂದು ನಾಟ್ ಹಾಕ್ಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ನಾಟ್ ಹಾಕಿದ್ರೆ ಬಿಗಿಯಾಗಿ ಬಿಚ್ಕೊಳ್ಳಲ್ಲ. ಆವಾಗ ಬೇಕಾದ್ರೆ ಗಮ್ ಹಾಕಿ ಹಾಗೆ ಅಂಟಿಸ್ಬಿಡ್ಬೋದು. ಗಮ್ ಹಾಕ್ದೇ ಇದ್ದರೂ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ಇದು ನೋಡಿ ಗಂಟಾಯ್ತಲ್ವಾ. ಈಗ ಇನ್ನೇನು ತೊಂದರೆ ಇಲ್ಲ. ಹಿಂಗೆ ಕಟ್ ಮಾಡಿಬಿಡೋದು, ಮುಗೀತು. ಇಷ್ಟೇ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಕುಚ್ಚು ಅಂತ. ಎಷ್ಟು ಕ್ಯೂಟಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಕಿ ರೆಡಿ ಆಯಿತು. ಈಗ ಇದಕ್ಕೆ ಬೀಡ್ಸು ವಿತೌಟ್ ಕುಚ್ಚು. ನಮ್ಮ ಕಸ್ಟಮರು ಇದು ಬೇಡ ಅಂತ ಹೇಳಿದರು, ಕುಚ್ಚು ಬೇಡ ಮತ್ತು ಬೀಡ್ಸು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ ನೋಡಿ. ನೋಡಿದ್ರಿ ಅಲ್ವಾ, ತುಂಬ ಈಸಿಯಾಗಿ ಹಾಕ್ಬೋದು, ತುಂಬ ಸುಲಭವಾಗಿ ಹಾಕ್ಬೋದು. ಹೊಸಬ್ರು ಸುಧಾ ಹಾಕ್ಬೋದು. ಈಗ ಕಲಿತಾ ಇರೋರು ತುಂಬ ಈಸಿಯಾಗಿ ಹಾಕ್ಕೊಬೋದು ನೋಡಿ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಬಂದಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಕೊಂಬರ್ಬೋದು. ಹಾಕಿ ನೀವು. ಈಗ ಇಷ್ಟೊತ್ತು ಗಂಟೆ ನನ್ನ ವಿಡಿಯೋ ನೋಡೋಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಸದಾ ಇರಬೇಕು.
ಸಪೋರ್ಟ್ ಮಾಡ್ತಾಯಿರಿ. ತುಂಬ ದಿವಸದಿಂದ ನನ್ನ ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ. ನಾನೇನೋ ಬ್ಯುಸಿಯಾಗಿದ್ದೆ ಸ್ವಲ್ಪ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಏನು ವೀಡಿಯೋ ಹಾಕಿಲ್ಲ. ಇನ್ಮೇಲೆಲ್ಲ ಹಾಕ್ತೀನಿ, ನೋಡ್ತಾಯಿರಿ, ಖುಷಿಯಾಗಿರಿ, ಆನಂದವಾಗಿರಿ, ಕಮೆಂಟ್ ಹಾಕ್ತಾಯಿರಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ಜೊತೆಗೆ ಬರ್ತೀನಿ.